ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಆಫ್ಟರ್ ಎ ಲಾಂಗ್ ಟೈಮ್. ಬಸ್ನಲ್ಲಿ ತುಂಬ ದಿನ ಆಗಿದೆ ಆ್ಯಕ್ಚುಲಿ ಒಬ್ಬಳೇ ಹೋಗಿ. ಆ್ಯಂಡ್ ಪಾಪು ಮನೆಯಲ್ಲಿದ್ದೇನೆ, ಸ್ವಲ್ಪ ಕೆಲಸ ಆಯಿತು, ಅದರಿಂದ ಹೋಗ್ಬರೋಣ ಅಂತ ಹೋಗಿದ್ದೆ. ಸೊ ಅಲ್ಲಿಂದ ಬಂದಮೇಲೆ ನಾನು KT ಡಿಸೈನರ್ಸ್ನ ವಿಸಿಟ್ ಮಾಡಿದ್ದೆ. ಸೊ ಇದು ತುರುವೇಕೆರೆನಲ್ಲಿರೋ ಒಂದು ಡಿಸೈನರ್ ಬುಟಿಕ್. ಸೊ ನನ್ನ ಸ್ಯಾರಿ ಸ್ವಲ್ಪ ಸ್ಟಿಚಿಂಗಿಗೆ ಕೊಡೋದಿತ್ತು, ಅದನ್ನ ಕೊಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೆ. ಸೊ ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದನ್ನ ಅವರೇ ಒಂದು ಡಿಸೈನ್ನ ತೋರಿಸಿದ್ರು. ಸೊ ಚೆನ್ನಾಗಿತ್ತು, ನನಗೆ ಅದು ಓಕೆ ಆಯಿತು. ಸೊ ಅದೇ ರೀತಿ ಡಿಸೈನ್ನ ಮಾಡಿ ಅಂತ ಹೇಳಿ ಕೊಟ್ಟು ಬಂದೆ. ಸೊ ಅದೊಂದು ಗ್ರೀನ್ ಸಿಲ್ಕ್ ಸ್ಯಾರಿ ಇತ್ತಲ್ಲ, ಆ ಸ್ಯಾರಿಗೆ ವರ್ಕ್ ಮಾಡಿಸೋದಿತ್ತು ಅದರಿಂದ. ಆ್ಯಂಡ್ ಅಲ್ಲಿಂದ ಬಂದಮೇಲೆ ಸ್ಯಾರೀಸ್ ತಗೊಳ್ಳೋಣ ಅಂತ ಹೇಳಿ ಸ್ಯಾರಿ ಶಾಪಿಗೆ ಬಂದೆ. ಸೊ ತುರುವೇಕೆರೆನಲ್ಲಿ 2 ಶಾಪ್ನಲ್ಲಿ ಚೆನ್ನಾಗಿರ್ತಾವೆ ಸ್ಯಾರೀಸ್. ಸೊ ರಾಮೇಶ್ವರಂ ಹಾಲ್ ಅಂತ ಇದೆ, ಆ್ಯಂಡ್ ಅದು ಬಿಟ್ಟರೆ ಮತ್ತು ಶ್ಯಾಮ್ ಅಂತ ಇದೆ. ಎರಡರಲ್ಲೂ ಚೆನ್ನಾಗಿರ್ತವೆ ಆ್ಯಂಡ್ ಹೊಸ ಕಲೆಕ್ಷನ್ ಬರ್ತಾ ಇರುತ್ತೆ. ಆ್ಯಂಡ್ ಪ್ರೈಸ್ ಕೂಡ ತುಂಬ ಏನು ಜಾಸ್ತಿ ಇರೋಲ್ಲ. ಏನು ಬಟ್ಟೆ ಇರುತ್ತೆ ಅದಕ್ಕೆ ತಕ್ಕಂತೆ ಪ್ರೈಸಸ್ ಕೂಡ ಇರುತ್ತೆ. ಆ್ಯಂಡ್ ಏನು ಗೊತ್ತಾ, ಚೆನ್ನಾಗಿರುತ್ತೆ ಕೂಡ. ಲೈಕ್ ಒಂದೊಂದು ಕಡೆ ಪ್ರೈಸ್ ತುಂಬ ಜಾಸ್ತಿ ಇರುತ್ತೆ ಆ್ಯಂಡ್ ಬಟ್ಟೆಗಳು ಕೂಡ ಚೆನ್ನಾಗಿರೋದಿಲ್ಲ. ಬಟ್ ಇಲ್ಲಿ ಆ ಥರ ಏನೂ ಇರಲಿಲ್ಲ, ಚೆನ್ನಾಗಿದ್ವು. ಸೊ ನಾನೊಂದು ವೈಟ್ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡೆ. ಯಾವ ಥರದ್ದು ತೊಗೊಂಡೆ ಅನ್ನೋದನ್ನ ನಾನು ನಿಮಗೆ ಇದೇ ವ್ಲಾಗ್ನಲ್ಲಿ ಮುಂದೆ ಶೇರ್ ಮಾಡ್ತೀನಿ. ಸೊ ಪಾಪ ಎಷ್ಟೊತ್ತು ವೆಯ್ಟ್ ಮಾಡಿದ್ರಂದರೆ ಈ ಸ್ಯಾರಿ ತೊಗೊಳ್ಳ ಅಂದಿದ್ದಕ್ಕೆ ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ ತಗೋ ಅಂತ ಹೇಳಿದ್ರ. ಎಷ್ಟೊತ್ತು ಅಂದರೆ ತುಂಬ ಹೊತ್ತೇ ವೆಯ್ಟ್ ಮಾಡಿದ್ರು. ನಾನು ಅಲ್ಲಿ ಬೊಟಿಕ್ ಹೋದಾಗ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಅಲ್ಲಾಯಿತು. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆಯಿತು. ಇದೇ ರೀತಿ ಅದು ಇದು ತೊಗೊಳ್ತಾನೆ ಇದ್ದೆ. ಅವ್ರಿಗೂ ವೆಯ್ಟ್ ಮಾಡಿ ಸಾಕಾಗಿತ್ತು. ಸೊ ನಿಂಗೆ ಯಾವ್ದು ಇಷ್ಟ ಅದನ್ನು ತಗೋ ಅಂತ ಹೇಳಿಬಿಟ್ಟು ತೊಗೊಳಕ್ಕೆ ಹೇಳಿದರು. ಆ್ಯಂಡ್ ಅಲ್ಲಿಂದ ಬಂದಮೇಲೆ ನನಗೆ ಮಳೆ ಬರ್ತಿತ್ತು, ಸ್ವಲ್ಪ ಕ್ರೇವಿಂಗ್ಸ್ ಆಗ್ತಿತ್ತು ರಾಗಿ ರೊಟ್ಟಿ. ಮತ್ತು ನನಗೆ ಈ ರೀತಿ ಚಟ್ನಿ ಜೊತೆಗೆ ಕಾಯಿ ಚಟ್ನಿ ಮಾಡ್ತೀವಿ, ಅದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಅಂತ. ಸೊ ಅದನ್ನು ಮಾಡಿಸ್ಕೊಂಡು ತಿಂದೆ. ಮಳೆ ಬರ್ತಿತ್ತಲ್ಲ, ಪಾಪಕ್ಕೆ ಪೂರ್ತಿ ಪ್ಯಾಕ್ ಮಾಡಿದ್ದೀನಿ. ಲೇಟ್ ಆಗಿತ್ತು ಆ್ಯಕ್ಚುಲಿ ನಾನು ಮನೆಗೆ ಬರೋಷ್ಟರಲ್ಲಿ, ಆಲ್ಮೋಸ್ಟ್ 6:30 ಆಗಿತ್ತು. ಸೊ ಅಲ್ಲಿಂದ ಬಂದು ಊಟ ಮಾಡಿಕೊಂಡು ಆ್ಯಂಡ್ ಸ್ವಲ್ಪ ಹೊತ್ತು ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ವೀಡಿಯೋಗೆ ಹಾಯ್ ಮಾಡು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಮಾಡ್ತಿದ್ದಾನಲ್ಲ ಈ ರೀತಿ. ಸೊ ನಂದು 2-3 ವ್ಲಾಗ್ ಅಷ್ಟರಲ್ಲಿ ಮೈಕ್ ಬಂದಿರ್ತಾರೆ, ಆ ವೀಡಿಯೋನಲ್ಲಿ ತೋರಿಸ್ತೀನಿ ಯಾವ ರೀತಿ ಆಡ್ತಿರ್ತಾನೆ ಆ್ಯಂಡ್ ಈ ಥರದ್ದೆಲ್ಲ. ಪಾಪು ಅವಳನ್ನ ಎತ್ಕೊಂಡಿದ್ದೆ ಅಂತ ಹೇಳಿ ಅಳ್ತಾ ಇದ್ದ. ಆ್ಯಂಡ್ ಅವಳು ಅಷ್ಟರಲ್ಲಿ ನೋಡಿ, ನಾನು ಆ ಕ್ಲಿಪ್ಪಿಂಗ್ ತಗೊಳ್ಳೋ ಅಷ್ಟರಲ್ಲಿ ಕೈ ಹಿಂಗೆ ಇಟ್ಟನಲ್ಲ, ಕಚ್ಬಿಟ್ಲು ಅವಳು. ಸೊ ಎಷ್ಟು ಚೆನ್ನಾಗಿ ಆಟಾಡ್ತಿರ್ತಾರೋ ಅಷ್ಟೇ ಕಿತ್ತಾಡ್ತಾರೆ. ದೆನ್ ನಾನು ಸ್ವಲ್ಪ ತರಕಾರಿಗಳು ತೊಗೊಂಡು ಬಂದಿದ್ದರು ತೋಟದಿಂದ. ಸೊ ಒಂದು ಗಿಡ ಹಾಕಿದ್ದೀವಿ, ಆ ಗಿಡದಲ್ಲಿ ಇಷ್ಟೊಂದು ಕಾಯಿ ಬಿಟ್ಟಿದೆ. ಸೊ ಇದೇನು ತರಕಾರಿ ಇದೆಯಲ್ಲ, ಇದು ಮೊಳಕೆ ಬಂದಿದ್ದಾಗ ಅದನ್ನ ನೆಲಕ್ಕೆ ಹಾಕಿದ್ರೆ ಸಾಕು, ಅದೇ ಗಿಡ ಆಗಿ ತುಂಬ ತರಕಾರಿಗಳು ಬಿಡ್ತವೆ. ಅದೇನೇ ಅಂದರೆ ಆ ಕಾಯಿಗಳು ಬಿಡ್ತವೆ, ಸೀಮೆ ಬದನೆಕಾಯಿ ಅಂತ ಹೇಳ್ತೀವಿ ನಮ್ಮ ಕಡೆಯಲ್ಲಿ. ಹಾಗೆ ಸ್ವಲ್ಪ ಬೆಂಡೆಕಾಯಿ ಮತ್ತು ಬದನೆಕಾಯಿ ಇವೆಲ್ಲ ಸಿಕ್ಕಿದ್ವು, ಎಲ್ಲವೂ ತಗೊಂಡು ಬಂದಿದ್ದರು. ಇದನ್ನ ಯೂಸ್ ಮಾಡಿಕೊಂಡು ಲೈಕ್ ಸಾಂಬಾರ್ಗೆ ಹಾಕ್ಬೋದು, ಬಸ್ಸಾರು ಮಾಡ್ಬೋದು, ಪಲ್ಯಕ್ಕೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬಜ್ಜಿ ಮಾಡ್ಬೋದು, ಎಲ್ಲ ಚೆನ್ನಾಗಿರ್ತವೆ. ಆ್ಯಂಡ್ ಬೆಂಡೆಕಾಯಿ ಇದೆ, ಬೆಂಡೆಕಾಯಿನ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ತೀನಿ. ಆ್ಯಂಡ್ ಬಾಳೆಕಾಯಿ ಕೂಡ ತೊಗೊಂಡು ಬಂದಿದ್ದೀರಾ, ಇದನ್ನ ಯೂಸ್ ಮಾಡ್ಕೊಂಡು ಕೂಡ ಏನಾದರೂ ಮಾಡ್ಬೋದು. ಹಾಗೆ ಹೂಗಳು ಕೂಡ ತೊಗೊಂಡು ಬಂದಿದ್ದರು. ಆ್ಯಂಡ್ ಇದು ಅವತ್ತಿನ ನೆಕ್ಸ್ಟ್ ಡೇ ಮಾರ್ನಿಂಗ್. ಇದು ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಇವಾಗ ಪುರಿ ಉಸ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾರ್ಮಲಾಗಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿಣದ ಪುಡಿ, ಉಪ್ಪು ಹಾಕಿ ನೆನೆಸಿಟ್ಟಿರೋ ಪುರಿನ ಹಾಕ್ಕೊಂಡು ಆ್ಯಂಡ್ ಅದಕ್ಕೆ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ ಹಾಕ್ಕೊಳ್ಬೋದು. ನೀವು ಬೇಕಿದ್ದರೆ ಕಡಲೆಬೀಜ ಮತ್ತು ಕಡಲೆಬೇಳೆ ಕೂಡ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಂಡ್ ಈ ತರಕಾರಿಗಳು ಕೂಡ ನಮ್ಮ ಕೈ ತೋಟದಲ್ಲಿ ಸಿಕ್ಕಿತ್ತು. ಬೀನ್ಸ್ ಮತ್ತು ಗೋರಿಕಾಯಿ ಆ್ಯಂಡ್ ಫ್ರೂಟ್ಸ್ ಇತ್ತು ತುಂಬಾ. ಸೊ ಒಂದು 4-5 ಥರದ ಫ್ರೂಟ್ಸ್ ಹಾಕಿ ಸಲಾಡ್ ಮಾಡಿದ್ದೀನಿ. ಆ್ಯಪಲ್ ಮತ್ತು ದಾಳಿಂಬೆ ಹಣ್ಣು, ಕಿತ್ತಳೆ ಹಣ್ಣಿತ್ತು, ಆ್ಯಂಡ್ ಮರ್ಸೇಬು ಅಂತ ಬರುತ್ತೆ ಅದು, ಬಾಳೆಹಣ್ಣು ಎಲ್ಲ ಇದ್ವು. ಸೊ ಅದನ್ನ ಯೂಸ್ ಮಾಡಿ ಒಂದು ಸಲಾಡ್ ಮಾಡಿದ್ದೀನಿ. ಸೊ ನಾನು ಶುಗರ್ ಏನೂ ಹಾಕಿಲ್ಲ. ಶುಗರ್ ಹಾಕಿದ್ರೆ ಅನ್ಹೆಲ್ದಿ ಆಗುತ್ತೆ, ಎಷ್ಟು ಹೆಲ್ದಿ ಇರೋದು ಅನ್ಹೆಲ್ದಿ ಆಗಿಬಿಡುತ್ತೆ. ಸೊ ಅದರಿಂದ ಹಾಕಲಿಲ್ಲ. ಸೊ ತಿಂಡಿ ಮುಗೀತು, ಪೂಜೆ ಎಲ್ಲ ಮುಗಿದ್ವು. ಆ್ಯಂಡ್ ಪಾಪುಗೆ ಸ್ವಲ್ಪ ಇವಾಗ ತಿಂಡಿ ತಿನ್ನಿಸ್ಬೇಕು. ಆ್ಯಂಡ್ ಅವ್ನಿಗೆ ಫ್ರೂಟ್ ಸಲಾಡ್ ಎಲ್ಲ ತಿನ್ನಲ್ಲ. ಅವನು ಏನಿದ್ರು ಒಂದು ಫ್ರೂಟ್ ತಿಂತಾನೆ, ಒಂದು ಥರದನ್ನ. ಸೊ ಅವನು ಆ ಥರ ಎಲ್ಲ ತಿನ್ನಲ್ಲ. ಆ್ಯಂಡ್ ಅವ್ನಿಗೆ ಇವಾಗ ತಿಂಡಿ ತಿನ್ನಿಸಿದ್ದಾಯಿತು. ಆ್ಯಂಡ್ ನನಗೆ ಸ್ವಲ್ಪ ಕೆಲಸಗಳಿದ್ವು, ಮುಗಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ನಲ್ಲಿ ಸ್ಯಾರಿನ ತೊಗೊಂಡು ಬಂದಿದ್ನಲ್ಲ, ಅದನ್ನೂ ಕೂಡ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ. ನನಗೆ ಆ್ಯಕ್ಚುಲಿ ವೈಟ್ ಸ್ಯಾರಿ ಬೇಕಿತ್ತು. ಮತ್ತು ಏನಾಗಿದೆ ಅಂದರೆ ಅದೇ ಥರ ಸ್ಯಾರಿ ತೊಗೊಂಡು ಬಂದಿದ್ದೀನಿ. ಲೈಕ್ ನಾನಿವಾಗ ಒಂದು ರೀಸೆಂಟಾಗಿ ಒಂದು 2-4 ಮಂತ್ಸ್ ಅಲ್ಲ, 2-3 ಮಂತ್ಸಿಂದ ಬ್ಯಾಕ್ ಒಂದು ವಿಡಿಯೋ ಹಾಕಿದ್ದೆ.
ಆ ವಿಡಿಯೋನಲ್ಲಿ ನೋಡಿರ್ತೀರ, ವೈಟ್ ಮತ್ತು ಪರ್ಪಲ್ ಕಾಂಬಿನೇಷನ್ ಒಂದು ಕ್ಯಾಶುವಲ್ ಡೈಲಿ ವೇರ್ ಸ್ಯಾರಿ ಥರದನ್ನ ಹಾಕ್ಕೊಂಡಿದ್ದೆ. ಅದೇ ಥರದ ಕಾಂಬಿನೇಷನಲ್ಲಿ ತೊಗೊಂಬಂದಿದ್ದೀನಿ. ಎಷ್ಟು ಸಲ ಅಂದ್ಕೊಳ್ತೀನಿ ಒಂದೇ ಥರದ್ದು ತೊಗೊಳ್ಬಾರ್ದು ಅಂತ, ಮತ್ತು ಅದೇ ರೀತಿ ಆಗಿರುತ್ತೆ. ನನ್ನ ಸೀಮಂತದಲ್ಲಿ ಕೂಡ ಹಾಗೆ ಆಗಿತ್ತು. ಅಮ್ಮ ಫಸ್ಟ್ ಒಂದು ಸ್ಯಾರಿ ಕೊಡಿಸಿದ್ರು, ಮತ್ತು ಅದೇ ಶಾಪ್ಗೆ ಹೋಗಿ ಅದೇ ಡಿಸೈನಲ್ಲಿರೋ ಬೇರೆ ಕಲರ್ ಸ್ಯಾರಿ ತೊಗೊಂಡ್ಬಂದಿದ್ದೀನಿ. ಅಷ್ಟು ಕನ್ಫ್ಯೂಸ್ ಆಗ್ತೀನಿ ಒಂದೊಂದು ಸಲ. ಮತ್ತು ಇದು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪು ಸಿಕ್ಕಿದೆ, ಕೆಂಪು ದಂಟಿನ ಸೊಪ್ಪು ಹಾಗೆ ಸಬ್ಬಸಿಗೆ ಸೊಪ್ಪು, ಇದೆರಡನ್ನೂ ಯೂಸ್ ಮಾಡಿಕೊಂಡು ಮೊಶಪ್ ಮಾಡ್ಕೊಳ್ಬೇಕು. ಇದು ಕೂಡ ಕೈತೋಟದಲ್ಲಿ ತೊಗೊಂಡು ಬಂದಿದ್ದೇನೆ. ಸೊ ತುಂಬ ತರಕಾರಿಗಳು ಸಿಕ್ಕಿದ್ವು ನಮ್ಮ ಕೈತೋಟದಲ್ಲಿ. ಮಳೆ ಬರ್ತಿತ್ತು ವಾಯ್ಸ್ ಓವರ್ ಕೊಡಬೇಕಾದ್ರೆ, ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇದ್ದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಸಾಂಬಾರು ಮಾಡಿಕೊಂಡೆ. ಸೊ ಮೊಶಪ್ ಮಾಡಿದ್ದೀನಿ. ನಾರ್ಮಲಾಗಿ ಎಲ್ರಿಗೂ ಮೊಶಪ್ ಇಷ್ಟ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಈ ರೀತಿ ಇತ್ತು. ನನಗಂತೂ ಪುರಿ ಉಸ್ಲಿ ಅಂದರೆ ತುಂಬಾ ಇಷ್ಟ. ಓಕೆನಾ, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಬೇಗ ಕ್ವಿಕ್ ಆಗುತ್ತೆ. ಒಂದು 10 ಮಿನಿಟ್ಸಲ್ಲಿ ಮುಗಿದೋಗುತ್ತೆ. ಸೊ ಸ್ಯಾರಿ ತೊಗೊಂಡು ಬಂದಿದ್ನಲ್ಲ, ಶೇರ್ ಮಾಡೋಣ ಅಂತ ಹೇಳಿ ಬಂದೆ. ಸೊ ಸ್ಯಾರಿ ಮೈಸೂರು ಸಿಲ್ಕ್ನಲ್ಲಿ ಬರುತ್ತಲ್ಲ, ಕ್ರೀಪ್ ಸಿಲ್ಕ್, ಆ ಥರದ್ರಲ್ಲಿ ಸ್ಯಾರಿ ತೊಗೊಂಡು ಬಂದಿದ್ದೀನಿ. ಪರ್ಪಲ್ ಮತ್ತು ಒಂಥರ ಕ್ರೀಮ್ ಮತ್ತು ವೈಟ್ ಮಿಕ್ಸ್ ಇರೋ ಥರ ಇದೆ. ಸೊ ಚೆನ್ನಾಗಿದೆ. ಓಕೆನಾ, ಬಟ್ ನನಗೆ ತೊಗೊಳ್ಬೇಕಾದ್ರೆ ಇಷ್ಟ ಆಯಿತು. ತೊಗೊಂಡು ಬಂದಮೇಲೆ ಅದೇ ಕಾಂಬಿನೇಷನ್ ತೊಗೊಂಡು ಬಂದಿದ್ದೀನಲ್ಲ, ಎಕ್ಸ್ಚೇಂಜ್ ಮಾಡೋಣ ಅಂತ ಅನ್ನಿಸ್ತು. ಬಟ್ ಬೇಡ, ಇರಲಿ, ಅದು ಬೇರೆ ಇದು ಬೇರೆ ಅಲ್ವಾ. ಸೊ ಏನಾಗಲ್ಲ ಅಂತ ಅಂದ್ಕೊಂಡು ಇಟ್ಕೊಂಡೆ. ಹೋದ ಸಲ ಕೂಡ ಹಂಗೆ ಆಗಿತ್ತು. ಎಷ್ಟೊಂದು ಸಲ ಹಿಂಗೆ ಒಂದೇ ಕಲರ್ ಕಾಂಬಿನೇಷನ್ ತೊಗೊಂಡು ಬಂದುಬಿಡ್ತೀನಿ. ಗ್ರೀನ್ ಸ್ಯಾರೀಸ್ ಅಂತೂ ಆಲ್ಮೋಸ್ಟ್ ಒಂದು 10 ಸ್ಯಾರೀಸ್ ಆಗಿದ್ದಾವೆ, ಅಷ್ಟು ಗ್ರೀನ್ ಸ್ಯಾರೀಸ್ ಇದ್ದಾವೆ. ಗ್ರೀನು ಮತ್ತು ಬ್ಲೂ ಗ್ರೀನ್ ಎರಡು ಪೂರ್ತಿ ತುಂಬಾ ಜಾಸ್ತಿ ಇದೆ. ಸೊ ಡಿಸೈಡ್ ಮಾಡಿದ್ದೀನಿ ಗ್ರೀನ್ ಮತ್ತು ಬ್ಲೂ ಸ್ಯಾರೀಸ್ನ ತೊಗೊಳ್ಬಾರ್ದು ಇನ್ಮೇಲೆ ಅಂತ ಹೇಳಿ. ಸೊ ಈ ಸ್ಯಾರಿ ಚೆನ್ನಾಗಿ ಕಾಣ್ತಿತ್ತು. ಓಕೆನಾ, ಇದಕ್ಕೆ ಬ್ಲೌಸ್ ಪ್ಯಾಟ್ರನ್ಸ್ ಚೆನ್ನಾಗಿ ನೋಡಿ ಹೊಲಿಸ್ಬೇಕು. ವರ್ಕ್ ಏನು ಮಾಡಿಸೋದಿಲ್ಲ ಇದಕ್ಕೆ, ಬಿಕಾಸ್ ನಾನು ಹೇಳಿದ್ನಲ್ಲ, ಸ್ಯಾರಿ ಏನಾದರೂ ಕಾಸ್ಟ್ಲಿ ಸ್ಯಾರಿ ಇದ್ದರೆ ಮಾತ್ರ ವರ್ಕ್ ಮಾಡಿಸ್ತೀನಿ, ಇಲ್ಲಾಂದರೆ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ ಅಂತ. ಬಿಕಾಸ್ ಇದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗೆ ವರ್ಕ್ ಮಾಡಿಸಿದ್ರೆ. ಅಕಸ್ಮಾತ್ ನೀವು ಪ್ಯೂರ್ ತೊಗೊಂಡಿದ್ರೆ ಅಥವಾ 80 GSM 60 GSM ಅಲ್ಲಿ ಸಿಗುತ್ತಲ್ಲ, ಆ ಥರದ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದು ಬ್ಲೌಸ್ ಬಂದು ಪ್ಲೈನ್ ಬಂದಿದೆ ಆ್ಯಂಡ್ ಬಾರ್ಡರ್ ಈ ರೀತಿ ಬಂದಿದೆ. ಪ್ಲೈನ್ ಬ್ಲೌಸ್ ಇರೋದು ತೊಗೊಳ್ಬೇಕು, ಬಿಕಾಸ್ ವರ್ಕ್ ಮಾಡಿಸಿದ್ರು ಕೂಡ ಅದು ಹೈಲೈಟಾಗಿ ಕಾಣುತ್ತೆ. ಆ್ಯಂಡ್ ಕೆಲವೊಬ್ಬರು ವರ್ಕ್ ಮಾಡೋಕೆ ಕೊಟ್ಟರೆ ಏನು ಮಾಡ್ತಾರೆ ಗೊತ್ತಾ, ಅದ್ರ ಮೇಲೆ ಬಾರ್ಡರ್ ಗ್ರ್ಯಾಂಡ್ ಇರೋ ಅದ್ರ ಮೇಲೆ ವರ್ಕ್ ಮಾಡಿರ್ತಾರೆ, ಅದು ಚೆನ್ನಾಗಿ ಕಾಣೋದಿಲ್ಲ. ಓಕೆನಾ, ಸೊ ಏನು ಇರಬೇಕು, ಪ್ಲೈನ್ ಇರಬೇಕು, ಅಥವಾ ನಾವು ಸಪ್ರೇಟ್ ಫ್ಯಾಬ್ರಿಕ್ ತೊಗೊಂಡು ಅದ್ರ ಮೇಲೆ ವರ್ಕ್ ಮಾಡಿಸ್ಬೇಕು. ಆವಾಗ ಚೆನ್ನಾಗಿ ಬರುತ್ತೆ, ಬ್ಲೌಸ್ ಹೈಲೈಟ್ ಆಗುತ್ತೆ. ಇಲ್ಲಾಂದರೆ ನಾವು ಅಕಸ್ಮಾತ್ ಆ ಝರಿ ಮೇಲೆ ವರ್ಕ್ ಮಾಡಿಸಿದ್ರೆ ಅದಷ್ಟು ಚೆನ್ನಾಗಿ ಕಾಣೋದಿಲ್ಲ. ಸೊ ಅದೊಂದು ಟಿಪ್ ಇದು. ಈ ಸ್ಯಾರಿನ ಸ್ಟಿಚಿಂಗಿಗೆ ತೊಗೊಂಡೋದಾಗ ತೋರಿಸ್ತೀನಿ ನಾನು ಯಾವ ರೀತಿ ಮಾಡಿಸ್ದೆ ಅಂತ ಹೇಳಿ. ಆ್ಯಂಡ್ ಏನಂದರೆ ಇನ್ನೂ ಕೆಲವಷ್ಟಿದ್ದಾವೆ, ಎಲ್ಲವನ್ನು ತೊಗೊಂಡೋಗಿ ಡಿಸೈನ್ಸ್ ಅಥವಾ ಪ್ಯಾಟ್ರನ್ಸ್ ನಾನು ಮೊದಲೇ ನೋಡಿರ್ತೀನಿ ಫೋನ್ನಲ್ಲಿ, ಅದನ್ನೊಂದು ಸ್ಕ್ರೀನ್ಶಾಟ್ ಇಟ್ಕೊಂಡು ಅವ್ರಿಗೆ ತೋರಿಸಿದ್ರೆ ಅವ್ರು ಆ ರೆಫರೆನ್ಸ್ ಇಟ್ಕೊಂಡು ಮಾಡಿಕೊಡ್ತಾರೆ. ಸೊ ಪ್ಲೇನ್ ಹೊಲಿಸೋದಿದ್ರೆ ಇಲ್ಲೇ ನಾರ್ಮಲ್ ನಮ್ಮ ಟೈಲರ್ ಇದ್ದಾರೆ ನಮ್ಮ ಊರಿನಲ್ಲೇ, ಅವ್ರಿಗೆ ಕೊಟ್ಬಿಡ್ತೀನಿ. ಏನಾದರೂ ವರ್ಕ್ ಮಾಡಿಸೋದಿದ್ರೆ ಅಥವಾ ಪ್ಯಾಟರ್ನ್ ವೈಸ್ ಸ್ಟಿಚ್ ಮಾಡಿಸೋದಿದ್ರೆ ಮಾತ್ರ ಹೊರಗಡೆ ತೊಗೊಂಡೋಗಿ ಕೊಟ್ಟು ಬರೋದು. ಆ್ಯಂಡ್ ನಾಳೆ ಕೂಡ ಹೊರಗಡೆ ಹೋಗೋದಿದೆ. ನಾನು ಹೋದಾಗ ವ್ಲಾಗ್ ಶೇರ್ ಮಾಡ್ತೀನಿ, ಏನು ತೊಗೊಂಡು ಬಂದೆ. ಆ್ಯಂಡ್ ಶಾಪಿಂಗ್ ಕೂಡ ಇದೆ. ವ್ಲಾಗ್ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಡೇ ಬೈ ಡೇ ಒಂದೊಂದು ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆನಾ, ಪ್ಲೀಸ್ ವೀಡಿಯೋ ನೋಡೋದ್ರ ಜೊತೆಗೆ ಒಂದು ಲೈಕ್ ಕೂಡ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ವೀಡಿಯೋ ಸಜೆಸ್ಟ್ ಆಗುತ್ತೆ. ಓಕೆನಾ, ಕೆಲಸ ಎಲ್ಲ ಮುಗಿಸಿ ದೆನ್ ನಾನು ಹೊರಗಡೆ ಬಂದೆ. ಪಾಪು ಮಲಗಿದ್ದಾನೆ, ಮಳೆ ಬರ್ತಾಯಿತ್ತು. ಓಕೆನಾ, ವೆದರ್ ಒಂಥರ ಚೆನ್ನಾಗಿತ್ತು. ತುಂಬ ಜೋರು ಮಳೆನೂ ಅಲ್ಲ, ಕಡಿಮೆನೂ ಅಲ್ಲ, ಪುಟ್ ಹನಿ ಜಿಡಿ ಹಿಡ್ಕೊಳ್ಳೋದು ಅಂತ ಹೇಳ್ತಾರೆ ನಮ್ಮ ಕಡೆಯಲ್ಲಿ. ಸೊ ಪಾಪು ಎದ್ದರೆ ಅಕಸ್ಮಾತ್ ಇವಾಗ ರೋಡ್ನಲ್ಲೆಲ್ಲ ಇಲ್ಲಿ ನೀರು ನಿಲ್ಲುತ್ತೆ ಒಂದೊಂದು ಕಡೆ ಸಿಮೆಂಟ್ ಮೇಲೆ, ಇಲ್ಲೆಲ್ಲ ಆಟಾಡ್ಲಿಕ್ಕೆ ಶುರು ಮಾಡ್ಕೊಳ್ತಾನೆ. ಸೊ ಮಳೆ ಬಿಟ್ಟು ಅದೆಲ್ಲ ಡ್ರೈ ಆಗೋವರೆಗೂ ಒಂದೊಂದು 1/2 hour ಮಲ್ಕೊಂಡ್ರೆ ಸಾಕು. ಬಿಕಾಸ್ ತುಂಬ ಬೇಗ ಶೀತ ಆಗುತ್ತೆ, ಕೆಮ್ಮಾಗುತ್ತೆ, ಜ್ವರ ಬರುತ್ತೆ ಈ ವೆದರ್ಗೆ. ಅದರಿಂದ ಅವನ್ನಷ್ಟು ಹೊರಗಡೆ ಕರ್ಕೊಂಡು ಬರೋದನ್ನ ಅವಾಯ್ಡ್ ಮಾಡ್ತೀನಿ ನಾನು. ಸೊ ನಿಮ್ಗೇನಾದರೂ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ವ್ಲಾಗ್ ನೋಡೋದ್ರ ಜೊತೆಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.